ನಮಸ್ತೆ ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈಗ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಈ ಡಿಪಾರ್ಟ್ಮೆಂಟ್ ವತಿಯಿಂದ ಗೆಜೆಟೆಡ್ ಮ್ಯಾನೇಜರ್ ಅಥವಾ ತಾಲೂಕ್ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ ಈ ಪೋಸ್ಟಿಗೆ ಕಾಲ್ಫಾರ್ಮ್ ಮಾಡಿದ್ದಾರೆ. ಸೊ ಅದರ ಸಿಲೆಬಸ್ ಏನಿದೆ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ಓಕೆ, ಸಿಲೆಬಸ್ ನ ನೀಡಿದರೆ ಎಕ್ಸಾಮು ಪ್ರಾಬಬ್ಲಿ ಆಗಸ್ಟ್ ನಲ್ಲಿ ಇದೆ ಅಂತ ಟೆಂಟೇಟಿವ್ ಡೇಟ್ ನೋಟಿಫಿಕೇಶನ್ ನಲ್ಲಿ ಹೇಳಿದ್ದಾರೆ. ಓಕೆ, ಸೊ ಆಗಸ್ಟ್ ನಲ್ಲಿ ಇದ್ರೆ ಸರ್ ಇನ್ನೂ ಟೈಮ್ ಇದೆಯಲ್ಲ, ಇವಾಗ ಏಪ್ರಿಲ್ ನಾಳೆಯಿಂದ ಶುರು ಆಗ್ತಾ ಇದೆ. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಇನ್ನು ಯಾವ್ದೋ ಕಾಲ ಇದೆ, 4-5 ತಿಂಗಳಿದೆ, ಆರಾಮಾಗಿ ಓದ್ಬೋದಲ್ಲ ಅಂತ ಅನ್ಕೊಂಡಿದ್ರೆ ತಪ್ಪು. ಓಕೆನಾ? ರೀಸನ್ ಏನಕ್ಕೆ ಅಂತಂದ್ರೆ, ನೀವು ಅವ್ರ ನೋಟಿಫಿಕೇಶನ್ ಅಲ್ಲಿ ಏನಂತ ಮೆನ್ಷನ್ ಮಾಡಿದರೆ 2 ಪೇಪರ್ ಇರುತ್ತೆ. ಒಂದು ಪೇಪರ್ GK 300 ಮಾರ್ಕ್ಸ್, ಆಯ್ತಾ? ವೆಲ್ಫೇರ್ ಆಫೀಸರ್ ಇಂದು ಸ್ಪೆಸಿಫಿಕ್ ಪೇಪರ್ ಅಂದ್ರೆ ಇಲ್ಲಿ ಮೆನ್ಷನ್ ಆಗಿರುವಂತ ಸಿಲೆಬಸ್ ಒಳಗೊಂಡಿರುವಂತ ಒಂದು ಪೇಪರ್ ಎಷ್ಟು ಮಾರ್ಕ್ಸ್ಗೆ? 300 ಮಾರ್ಕ್ಸ್. ಒಟ್ಟು 600 ಅಂಕಗಳಿಗೆ ನಡೀತಾ ಇರುವಂತ ಒಂದು ಎಕ್ಸಾಮ್, ಆಯ್ತಾ? ಸೊ ಈಗ ತುಂಬಾ ಜನ ಲಾಸ್ಟ್ ಯಾವ್ದು ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡಿದ್ರಿ, ವೆಲ್ಫೇರ್ ಆಫೀಸರ್ ಫೀಲ್ಡ್ ಇನ್ಸ್ಪೆಕ್ಟರ್ ಅಂತ ಕರ್ತಿದ್ರು. ಅದನ್ನ ನೀವು ಅಟೆಂಡ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಇವಾಗ ಸ್ಪೆಸಿಫಿಕ್ ಪೇಪರ್ ಯಾವ ತರ ಒಂದು ಗೇಮ್ ಚೇಂಜಿಂಗ್ ಆಗುತ್ತೆ ಅಂತ. ಇನ್ಫ್ಯಾಕ್ಟ್ GK ಪೇಪರ್ ಸಹ, GK ಪೇಪರ್ ಅಲ್ಲಿ ಏನಾಗುತ್ತೆ, ಎಷ್ಟೋ ಜನ ಈಗ ನಿಮ್ಗೆಲ್ಲ ಗೊತ್ತೇ ಇದೆ, KS ಓದ್ತಾ ಇದಾರೆ, KS ಎಕ್ಸಾಮ್ ಕಾಲ್ಫಾರ್ಮ್ ಆಗಿ KS ಓದ್ತಾ ಇದಾರೆ, PDO ಓದ್ತಾ ಇದಾರೆ, ವಿಲೇಜ್ ಅಕೌಂಟೆಂಟ್, ಲ್ಯಾಂಡ್ ಸರ್ವೇಯರ್, ಹೀಗೆ ಹಲವಾರು ಎಕ್ಸಾಮ್ಗಳಿಗೆ ಓದ್ತಾ ಇದಾರೆ. ರೀಸೆಂಟ್ ಆಗಿರುವಂತ CTI, FDA, SDA ಇದಕ್ಕೆಲ್ಲ ಓದಿದ್ದಾರೆ, ಆಯ್ತಾ? ಆದ್ರೆ ಸ್ಪೆಸಿಫಿಕ್ ಪೇಪರ್ ಅಂತ ಬಂದಾಗ, ಏನು ಡೊಮೈನ್ ಪೇಪರ್ ಅಥವಾ ಸ್ಪೆಸಿಫಿಕ್ ಪೇಪರ್ ಅಂತ ಹೇಳ್ತೀವಿ, ಈ ತರ ಒಂದು ಎಕ್ಸ್ಟ್ರಾ ಸಬ್ಜೆಕ್ಟ್ ಬೇರೆ ಸಿಲೆಬಸ್ ನ ಇಟ್ಟಾಗ ಏನಾಗುತ್ತೆ, ಸ್ಟೂಡೆಂಟ್ಸ್ಗಳು ಒಂದ್ ಸ್ವಲ್ಪ ಹಿಂದೆ ಸರಿತಾರೆ. ರೀಸನ್ ಇಷ್ಟೇ, ಬಿಡಪ್ಪ ಇಲ್ಲಿರೋ ಸಬ್ಜೆಕ್ಟ್ಗಳನ್ನೆಲ್ಲ ಆರಾಮಾಗಿ ಓದ್ತಾ ಇದೀವಿ, ಹೇಗೂ GK ಮಾಡ್ಕೊಳ್ತೀವಿ, ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಇವನ್ ಮಾಡ್ಕೊಂಡ್ರೆ ಆಗುತ್ತೆ, ಎಲ್ಲಾ ಎಕ್ಸಾಮಿಗೂ FDA, SDAಗೂ ಆಗುತ್ತೆ. ಈ ಸ್ಪೆಸಿಫಿಕ್ ಪೇಪರ್ ಅಂತ ಇಟ್ಟಾಗ ಇದನ್ನ ಎಲ್ಲಿಂದ ಓದ್ಕೊಂಡ್ ಕುತ್ಕೊಳ್ಳೋಣ ಅಂತ ಅನ್ಕೊಳ್ತಾರೆ. ಅವಾಗ ಏನಾಗುತ್ತೆ, ಕಾಂಪಿಟೇಷನ್ ಅರ್ಧ ಅಲ್ಲೇ ಕಟ್ ಆಗೋಗುತ್ತೆ. ಇನ್ನು ಕಾಲ್ ಭಾಗ ಯಾವಾಗ ಕಟ್ ಆಗುತ್ತೆ, ಪರ್ಟಿಕ್ಯುಲರ್ ಅವ್ರು ಮೆನ್ಷನ್ ಮಾಡ್ತಾ ಇರೋಂತ ಸಿಲೆಬಸ್ ತಕ್ಕಂಗೆ ರೆಡಿ ಆಗ್ದಲೇ ಇರೋಂಥದ್ದು. ಏನ್ ಮಾಡ್ತಾರೆ ಕೆಲವಷ್ಟು ಜನ, ಸರ್ ಇದು ಯಾವ್ದೋ ಒಂದು ವೆಲ್ಫೇರ್ ಆಫೀಸರ್ ಕಾಲ್ಫಾರ್ಮ್ ಆಗಿದೆ, ಅದಕ್ಕೆ ಒಂದು ಬುಕ್ ಕೊಡಿ ಅಂತ ಅಂತಾರೆ. ನೋಡಿ ಸರ್, ಆ ಬುಕ್ ಇಲ್ಲ, ಇನ್ನೊಂದ್ ಯಾವ್ದೋ ಬುಕ್ ಇದೆ, ಇದನ್ನ ತಗೊಂಡು ಓದಿ, ಎಲ್ಲರೂ ಇದು ತಗೊಂಡು ಓದ್ತಾ ಇರೋದು ಅಂತ ಹೇಳ್ತಾರೆ. ಇನ್ನೊಂದ್ ಯಾವ್ದೋ ಬುಕ್ ತಗೊಂಡು ಓದ್ತಾರೆ. ಕಡೆಗೆ ಆ ಸಿಲೆಬಸ್ ನಲ್ಲಿ ಮೆನ್ಷನ್ ಆಗಿರುವಂತ ಟಾಪಿಕ್ ನ ಬಿಟ್ಟು ಬೇರೆ ಬುಕ್ನೆಲ್ಲ ಪರ್ಚೇಸ್ ಮಾಡಿ ಅದನ್ನು ಓದಿರಲ್ಲ, ಜೊತೆಗೆ ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ, ಇತ್ತ ಬುಕ್ ಅಲ್ಲಿ ನೀವು ಶೆಲ್ಫ್ ನ ತುಂಬ್ತಾ ಇದ್ದೀರಾ ಅಷ್ಟೇ. ಓಕೆನಾ? ಸೊ ಮೈನ್ ಏನ್ ಮಾಡ್ಬೇಕು, ಸಿಲೆಬಸ್ ನ ಅರ್ಥ ಮಾಡ್ಕೋಬೇಕು. ಫಸ್ಟ್ ಸಿಲೆಬಸ್ ನ ಅರ್ಥ ಮಾಡ್ಕೋಬೇಕು, ಸಿಲೆಬಸ್ ತಕ್ಕಂಗೆ ನೀವು ರೆಡಿ ಆಗ್ತಾ ಹೋಗ್ಬೇಕು. ಸೊ ಈ ಒಂದು ಕೋರ್ಸ್ ನ ಮುಖಾಂತರ ನೀವು ಸಿಲೆಬಸ್ ಯಾವ ತರ ರೆಡಿ ಆಗಬೇಕು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ಸಿಲೆಬಸ್ ಅಂತ ಅಂದಾಗ ನೋಡಿ 15 ಟಾಪಿಕ್ ನ ಮೆನ್ಷನ್ ಮಾಡಿದೆ. ಓಕೆ, ಸೊ ಇನ್ನೊಂದ್ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ಕ್ಲಾಸಸ್ ನಾನು ಆದಷ್ಟು ವೀಕೆಂಡ್ ನಲ್ಲಿ ಮಾತ್ರ ಕಂಡಕ್ಟ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ರೀಸನ್ ಇಷ್ಟೇ ನೋಡಿ, ಸಾಲಾಗಿ ಎಕ್ಸಾಮ್ ಕಾಲ್ಫಾರ್ಮ್ ಆಗ್ತಾ ಇದೆ. KS, PDO, ವಿಲೇಜ್ ಅಕೌಂಟೆಂಟ್, ಲ್ಯಾಂಡ್ ಸರ್ವೇಯರ್, ಮತ್ತೆ ಇನ್ನೊಂದಷ್ಟು ಸಿವಿಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿರೋರು ಇರ್ಬೋದು, ಡಿಪ್ಲೊಮಾ ಮಾಡಿರೋರು ಇರ್ಬೋದು, ಅವ್ರಿಗೆಲ್ಲ ಕಾಲ್ಫಾರ್ಮ್ ಆಗ್ತಾ ಇದೆ. ಹೀಗಿದ್ದಾಗ ನೀವು GK ಸಬ್ಜೆಕ್ಟ್ಗಳು ವಾಸ್ಟ್ ಸ್ಟ್ಯಾಟಿಕ್, ಓಕೆನಾ, ಕರೆಂಟ್ ಅಫೇರ್ಸ್, ಅಥವಾ ನೀವು ಏನಾದ್ರೂ ಇಲ್ಲಿ PDO ಮತ್ತೊಂದು ಓದ್ತಾ ಇದ್ದೀರಾ ಅಂತಂದ್ರೆ ಕನ್ನಡ, ಇಂಗ್ಲಿಷ್ ಗ್ರಾಮರ್, ಕಂಪ್ಯೂಟರ್ ಇವನ್ನೆಲ್ಲ ಓದ್ಬೇಕು. ಇದರ ಜೊತೆಗೆ ನಾನು ಇದನ್ನೂ ಇಟ್ಕೊಂಡ್ ಕುತ್ಕೊಳ್ತೀನಿ ಅಂತ ಅಂದ್ರೆ ನಿಮಗ್ ಬರ್ಡನ್ ಆಗುತ್ತೆ. ಅದಕ್ಕೆ ಇದನ್ನ ಮಾಡ್ತಾ ಇರಿ. ಜೊತೆಗೆ ವೀಕೆಂಡ್ ನಲ್ಲಿ ಒಂದು 2-3 ದಿನ ಏನಾಗುತ್ತೆ, ಕ್ಲಾಸ್ ಅಪ್ಲೋಡ್ ಮಾಡಿದಾಗ ನೀವು ಇದನ್ನ ಕವರ್ ಅಪ್ ಮಾಡ್ತಾ ಹೋಗ್ಬೋದು. ಓಕೆನಾ? ಫೈನ್. ಇನ್ನು ಸಿಲೆಬಸ್ ಅಂತ ಬಂದಾಗ ನೋಡಿ, ಫಸ್ಟ್ನೇದು ಏನಂತ ಹೇಳ್ತಾ ಇದೆ, ರಿಸರ್ವೇಶನ್ ಇನ್ ಇಂಡಿಯಾ. ಓಕೆ, ಏನಕ್ಕೆ? ಬಿಕಾಸ್ ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್, ಅದಕ್ಕೋಸ್ಕರ ಮೇನ್ ಅವನೇನು ಟಾಪಿಕ್ ನೇ ರಿಸರ್ವೇಶನ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದೆ. ಇನ್ನು ಅದ್ರ ರಿಲೇಟೆಡ್ ನ್ಯಾಷನಲ್ ಕಮಿಷನ್ ಏನಿದೆ ಅದೊಂದು. ಅದಾದ ನಂತರ ರಿಸರ್ವೇಶನ್ ಇನ್ ಇಂಡಿಯಾ ಆಯ್ತು, ರಿಸರ್ವೇಶನ್ ಇನ್ ಕರ್ನಾಟಕ.
ಸೊ ಕರ್ನಾಟಕ ರಿಲೇಟೆಡ್ ಒಂದು ಆಕ್ಟ್ ನ ಹೇಳ್ತಾನೆ, SC ST OBC ಆಕ್ಟ್ 1990. ಓಕೆ, ಅದಾದ ನಂತರ ಎಜುಕೇಶನ್ ಅಂಡ್ ಎಂಪ್ಲಾಯ್ಮೆಂಟ್ ರಿಸರ್ವೇಶನ್ ಕರ್ನಾಟಕ. ನಂತರ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಏನಿದಾವೆ ಅದರ ರಿಲೇಟೆಡ್ ಗವರ್ಮೆಂಟ್ ಆಫ್ ಇಂಡಿಯಾ ರಿಸರ್ವೇಶನ್ ಏನಿದೆ ಅದು. ನಂತರ ನೋಡಿ ಇಲ್ಲಿ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆಕ್ಟ್ 1995, ಫಂಕ್ಷನ್ಸ್ ಅಂಡ್ ಪವರ್ಸ್ ಆಫ್ ದ ಕಮಿಷನ್, ರಿಸರ್ವೇಶನ್ ಆಫ್ ಅಪಾಯಿಂಟ್ಮೆಂಟ್ ಆಕ್ಟ್, ಕ್ರೀಮಿ ಲೇಯರ್ ಅಂತ ಅಂದ್ರೇನು OBC ಇಲ್ಲಿ. ಅದಾದ ನಂತರ ಕರ್ನಾಟಕ ಗವರ್ಮೆಂಟ್ ಅಂಡರ್ ಅಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಅದು ಏನು, ಯಾವುದಕ್ಕೋಸ್ಕರ ಕ್ರಿಯೇಟ್ ಆಯ್ತು, ಯಾವಾಗ ಕ್ರಿಯೇಟ್ ಆಯ್ತು, ಅಥವಾ ಅದರ ಅಂಡರ್ ಅಲ್ಲಿ ಬರುವಂತ ಕಾರ್ಪೊರೇಷನ್ಸ್ಗಳು ಯಾವ್ಯಾವು, ಅವ್ರು ಕೈಗೊಂಡಿರುವಂತ ಸ್ಕಾಲರ್ಶಿಪ್ ಸ್ಕೀಮ್ಗಳು ಯಾವ್ಯಾವು, ಡೆವಲಪ್ಮೆಂಟ್ ಸ್ಕೀಮ್ಸ್ ಯಾವ್ಯಾವು, ಟ್ರೈನಿಂಗ್ ಸ್ಕೀಮ್ಸ್ ಯಾವ್ದ್ಯಾವ್ದು, ಹಾಸ್ಟೆಲ್ಗಳು ಯಾವ ತರ ಕಾರ್ಯವೈಖರಿ ನಡೆಸುತ್ತೆ, ಇವನ್ನೆಲ್ಲಾನು ಸಿಲೆಬಸ್ ನಲ್ಲಿ ನೋಡ್ಬೇಕಾಗತ್ತೆ. ಸೊ ಇದು ಅವರು ನೀಡಿರುವಂತ ಟಾಪಿಕ್. ಓಕೆನಾ? ಫಸ್ಟ್ ಟಾಪಿಕ್ ನ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಫೈನ್. ಸೊ ತಡ ಮಾಡೋದು ಬೇಡ, ಫಸ್ಟ್ನೇ ಟಾಪಿಕ್ ಇಂದ ಶುರು ಮಾಡ್ತಾ ಹೋಗೋಣ. ಏನಂತ ಹೇಳ್ತಾ ಇದ್ದಾನೆ? ರಿಸರ್ವೇಶನ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದ್ದಾನೆ. ಓಕೆ, ಸೊ ಇನ್ನೊಂದು ನೋಡಿ ಸರ್, ನೋಟ್ಸ್ ಕೊಡ್ತೀರಾ ಏನ್ ಮಾಡ್ತೀರಾ ಅಂತ ಅಂದ್ರೆ ನೋಡಿ, ನಾನು ಹ್ಯಾಂಡ್ ರಿಟನ್ ನೋಟ್ಸು ಮುಂಚೆ ಒಂದು ಅಪ್ಲೋಡ್ ಮಾಡ್ತೀನಿ. ಅದರ ಜೊತೆಗೆ ನಾನು ಇವಾಗ ಏನು ಈ ಪಾಠ ಮಾಡ್ತಾ ಇದ್ದೀನಲ್ಲ, PPT ಸ್ಲೈಡ್ಸ್ ನಲ್ಲಿ ಮಾಡ್ತಾ ಇದ್ದೀನಿ, ಇಲ್ಲಿ ಬರೆಯುವಂತ ಸ್ಲೈಡ್ಸ್ ನು ಸಹ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ದಟ್ ನಿಮಗೆ ಏನು ಕಂಫರ್ಟಬಲ್ ಅನ್ಸುತ್ತೆ ಅದನ್ನ ನೀವು ಯೂಸ್ ಮಾಡ್ಕೊಳ್ತಾ ಹೋಗ್ಬೋದು. ಓಕೆ, PDF ಅಂದ್ರೆ ನಾನು ಕಳ್ಸಿರೋ ಹ್ಯಾಂಡ್ ರಿಟನ್ ನೋಟ್ಸ್ ನಾದ್ರೂ ಇದು ಮಾಡ್ಕೋಬಹುದು. ಇಲ್ಲ ಅಂತ ಅಂದ್ರೆ PPT ಕಳ್ಸೋ ಆ ಸ್ಲೈಡ್ಸ್ ಏನಿರುತ್ತೆ ಅದನ್ನು ಸಹ ನೀವು ಪ್ರಿಂಟ್ಔಟ್ ತಗೊಂಡು ಇದು ಮಾಡ್ಕೋಬಹುದು. ಆದ್ರೆ ಬೆಸ್ಟ್ ನಾನೇನ್ ಹೇಳೋದು, ನಾನು ಪಾಠ ಮಾಡ್ತಾ ಹೋದಂಗೆ ನೀವೇ ಹ್ಯಾಂಡ್ ರಿಟನ್ ನೋಟ್ಸ್ ಮಾಡ್ಕೊಳ್ತಾ ಹೋದ್ರೆ ನಿಮ್ಗೆ ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಮಾಡೋದಕ್ಕೆ, ಅದು ನಿಮ್ಮ ಬರವಣಿಗೆಯಲ್ಲಿ ಬರ್ದಂತಹ ಒಂದು ನೋಟ್ಸ್ ಆಗಿದ್ರಿಂದ ಆರಾಮಾಗಿ ರಿವಿಷನ್ ಮಾಡ್ಕೋಬಹುದು. ಓಕೆ, ಇವಾಗ ಲಾಸ್ಟ್ ಟೈಮ್ ಡೊಮೇನ್ ಪೇಪರ್ ಮಾಡಿದಾಗ್ಲೂ ಎಷ್ಟೊಂದ್ ಜನ ಸರ್ ಹೇಗ್ ಸರ್ ರಿವೈಸ್ ಮಾಡೋದು ಅಂತ ಇತ್ತು. ಸೊ ಇಲ್ಲೂ ಅಷ್ಟೇ, ನೀವೇ ಬರ್ದು ನಾನು ಪಾಠ ಮಾಡ್ತಾ ಹೋದಾಗೆ ನೀವೇ ಹ್ಯಾಂಡ್ ರಿಟನ್ ನೋಟ್ಸ್ ಬರ್ಕೊಳ್ತಾ ಹೋದ್ರೆ ನಿಮ್ಗೆ ತುಂಬಾ ನೆನಪಲ್ಲಿ ಇರುತ್ತೆ. ಓಕೆ, ಫೈನ್, ಸರಿ. ನೆಕ್ಸ್ಟ್ ನೋಡಿ, ಸೊ ರಿಸರ್ವೇಶನ್ ಇನ್ ಇಂಡಿಯಾ. ಓಕೆ, ರಿಸರ್ವೇಶನ್ ಇನ್ ಇಂಡಿಯಾ ಇದು ಫಸ್ಟ್ ಟಾಪಿಕ್. ಆಯ್ತಾ? ಏನಿದು ರಿಸರ್ವ್ ಅಂತ ಅಂದ್ರೇನು? ಫಸ್ಟ್ ಆಫ್ ಆಲ್ ಏನಪ್ಪ ಇದು ರಿಸರ್ವ್? ಏನಿದು ರಿಸರ್ವ್ ಅಂತ ಹೇಳ್ತಾ ಇದಾರೆ? ಅಸ್ಯೂಮ್ ಮಾಡಿ, ಈಗ ಒಂದು ಬಸ್ ಇದೆ, ಬಸ್ಸಲ್ಲಿ ಸೀಟ್ಗಳಿದಾವೆ, ಸೀಟಲ್ಲಿ ಅಲ್ಲಿ ಬರ್ದಿರ್ತಾರೆ ಈ ಸೀಟು ನಾವು ಫಿಸಿಕಲಿ ಹ್ಯಾಂಡಿಕ್ಯಾಪಿಗೆ ರಿಸರ್ವ್ ಮಾಡಿದೀವಿ. ಈ ಸೀಟು ಮುಂಬದಿಯಲ್ಲಿರುವಂತ ಸೀಟ್ಗಳನ್ನ ನಾವು ಹೆಣ್ಮಕ್ಳಿಗೆ, ಮಹಿಳೆಯರಿಗೆ ರಿಸರ್ವ್ ಮಾಡಿದೀವಿ. ಅರ್ಥ ಏನು? ಇಲ್ಲಿ ಯಾರು ಬಂದು ಕೂತಿಲ್ಲ, ಮುಂದೆ ಬಂದು ಕೂರ್ತಾರೆ, ನೀವು ಕುತ್ಕೋಬೇಡಿ. ಅದಕ್ಕೆ ನಾವು ಇಲ್ಲಿ ಆಲ್ರೆಡಿ ಈಗ ಬಸ್ಸಲ್ಲಿ ಏನಂತ ಹೇಳ್ತಾರೆ, ಕರ್ಚಿಫ್ ಹಾಕೋದು ಅಂತ ಹೇಳ್ತಾರಲ್ಲ, ಆ ತರ. ಓಕೆ, ಸೊ ಈ ರಿಸರ್ವ್ ಮಾಡೋದೇನಕ್ಕೆ ಬೇಕಾಗುತ್ತೆ? ಫಸ್ಟ್ ಆಫ್ ಆಲ್ ರಿಸರ್ವ್ ಅಂತ ಹೇಳ್ತಾ ಇದೀವಿ. ರಿಸರ್ವ್ ಅಂದ್ರೆ ಕರ್ಚಿಫ್ ಹಾಕಿ ಖಾಲಿ ಅಲ್ಲೇ ಬಿಟ್ಟಿರೋದು, ಸೊ ದಟ್ ಯಾರೋ ಮುಂದೆ ಬಂದು ಕುತ್ಕೊಳ್ತಾರೆ ಅಲ್ಲಿ ಅಂತ. ಈ ರಿಸರ್ವ್ ಏನಕ್ಕೆ ಬೇಕಾಗುತ್ತೆ? ಫಸ್ಟ್ ಆಫ್ ಆಲ್ ಏನು, ಈಕ್ವಾಲಿಟಿ ತರೋದಕ್ಕೋಸ್ಕರ ರಿಸರ್ವ್ ಬೇಕಾಗುತ್ತೆ ಅಲ್ವಾ? ಈಕ್ವಾಲಿಟಿ ತರೋದಕ್ಕೆ ರಿಸರ್ವ್ ಬೇಕಾಗುತ್ತೆ. ಸೊ ರಿಸರ್ವ್ ಈಕ್ವಾಲಿಟಿ ತರೋದಕ್ಕೆ ಹೇಗ್ ಬೇಕಾಗುತ್ತೆ? ಇದನ್ನ ನೋಡ್ಬೇಕು ಅಂದ್ರೆ ನಾವು ಒಂದು ಹಿಂದೆಯಿಂದ ಬರ್ಬೇಕಾಗುತ್ತೆ. ಲೈಕ್ ಏನ್ಷಿಯಂಟ್ ಟೈಮಲ್ಲಿ ಯಾವ ತರ ಇತ್ತು, ಮಿಡಿವಲ್ ಟೈಮಲ್ಲಿ ಅಥವಾ ಪುರಾತನ ಕಾಲ ಅಂತ ಏನ್ ಹೇಳ್ತೀವಿ, ಅಲ್ಲಿಂದ ನಾವು ಬರ್ಬೇಕಾಗುತ್ತೆ. ಸೊ ಫೈನ್ ನೋಡಿ, ಈಗ ಏನ್ಷಿಯಂಟ್ ಟೈಮ್ಗೆ ಹೋಗೋಣ. ಅಂದ್ರೆ ಪುರಾತನ ಕಾಲದಲ್ಲಿ, ಪ್ರಾಚೀನ ಕಾಲ ಅಂತಾನು ಹೇಳ್ಬೋದು. ಓಕೆ, ಸೊ ಇಲ್ಲೇನಾಗ್ತಾ ಇತ್ತು, ಇನ್ಇಕ್ವಾಲಿಟಿ ಇತ್ತು. ನೀವು ಮೂವಿಗಳನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಿರುತ್ತೆ, ಹಳೆಯ ಕಾಲದ ಮೂವಿಗಳನ್ನ ನೋಡಿ ಅದರಲ್ಲಿ ಚೆನ್ನಾಗಿ ಅವರು ಪೋರ್ಟ್ರೇ ಮಾಡ್ತಾ ಇರ್ತಾರೆ ಅಲ್ವಾ? ಯಾವ ತರ ಇನ್ಇಕ್ವಾಲಿಟಿ ಹೇಗೆ ಅಂತ ಅಂದ್ರೆ ಅದನ್ನ ಅವರು ಜಸ್ಟಿಫೈ ಸಹ ಮಾಡ್ಕೊಳ್ತಾರೆ. ಅಂದ್ರೆ ನೀನ್ ಈ ಒಂದು ಕುಲದಲ್ಲಿ ಹುಟ್ಟಿದ್ಯಾ, ನೀನು ಅದಕ್ಕೆ ಬದ್ಧನಾಗಿರ್ಬೇಕು. ಬೆಸ್ಟ್ ಎಕ್ಸಾಂಪಲ್ ಸತ್ಯ ಹರಿಶ್ಚಂದ್ರ, ಅದಕ್ಕೋಸ್ಕರನೇ ಕುಲದಲ್ಲಿ ಕೀಳು ಯಾವುದು ಅಂತ ಹಾಡು ಸಹ ಇದೆ ಅಲ್ವಾ? ಸೊ ಒಬ್ಬ ಬ್ರಾಹ್ಮಣ
ಅವನ ಒಂದು ವೃತ್ತಿ ಮಾಡಿದ್ರೆ ಅವನ ಕೆಳಗಡೆ ಬರೋ ಅಂತವ್ರು ಯಾರಾಗ್ತಾರೆ, ಬ್ರಾಹ್ಮಣನ ಚಾಕ್ರಿ ಮಾಡ್ತಾ ಕುತ್ಕೋಬೇಕಾಗತ್ತೆ. ಓಕೆ, ಯಾರ್ಯಾರು ಬರ್ತಾರೆ? ಇವಾಗ ವೈಶ್ಯರು ಬರ್ತಾರೆ. ವೈಶ್ಯರಿಗಿಂತ ಮೇಲೆ ಬ್ರಾಹ್ಮಣರ ಕೆಳಗೆ ಯಾರು ಬರ್ತಾರೆ? ಕ್ಷತ್ರಿಯರು. ವೈಶ್ಯರು, ಅದಾದ್ಮೇಲೆ ಶೂದ್ರರು. ಸೊ ಈ ತರ ಇದ್ದಂತ ಒಂದು ಕಾಲಘಟ್ಟ. ಇದು ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಇನ್ಫ್ಯಾಕ್ಟ್ ಔಟ್ಸೈಡ್ ಅಂದ್ರೆ ಅಬ್ರಾಡ್, ಫಾರಿನ್ ಅಂತ ಏನ್ ಹೇಳ್ತೀವಿ, ಇವಾಗ ಗ್ರೀಸ್ ಎಲ್ಲ ನೋಡಿರ್ತೀರ. ಗ್ರೀಸ್ ಇರ್ಬೋದು, ಅಥವಾ ಇಂಗ್ಲಿಷ್ ಮೂವಿಗಳು ಬರ್ತಾ ಇರ್ತದೆ, ಯಾವ್ದು ಗ್ಲಾಡಿಯೇಟರ್ಸ್ ಅಂತ ನೋಡಿರ್ತೀರ. ಆಕ್ಚುಲಿ ಈ ಗ್ಲಾಡಿಯೇಟರ್ಸ್ ಯಾರು? ಯುದ್ಧ ನಡೆಯುತ್ತೆ, ಯುದ್ಧದಲ್ಲಿ ಸೋಲಪ್ತಂತ ಸಮಯದಲ್ಲಿ ಅವರ ಸೋಲ್ಜರ್ಸ್ ಇರ್ತಾರಲ್ಲ ಆಪೋಸಿಟ್ ಟೀಮ್ ನಲ್ಲಿ, ಅಂತ ಸೋಲ್ಜರ್ಸ್ಗಳನ್ನ ಸ್ಲೇವ್ಸ್ ಮಾಡ್ಕೊಳ್ತಾರೆ. ಸೊ ಗ್ರೀಸ್ ನಲ್ಲಿ ಈ ಸ್ಲೇವರಿ ಸಿಸ್ಟಮ್ ಆಗಿಂದಾನೆ ಇತ್ತು. ಆಯ್ತಾ? ಸೊ ಇದನ್ನ ಯಾರು ಪ್ರತಿಪಾದನೆ ಮಾಡ್ತಾರೆ, ಈ ತರ ಇತ್ತು ಕಣಪ್ಪ ಅಂತ? ಅರಿಸ್ಟಾಟಲ್ ಅಂತ ಕೇಳಿರ್ತೀರ, ಗ್ರೀಕ್ ಸ್ಕಾಲರ್. ಅರಿಸ್ಟಾಟಲ್ ಏನಂತ ಹೇಳ್ತಾನೆ, ಸ್ಲೇವರಿ ಸಿಸ್ಟಮ್ ಇತ್ತು, ಇದು ಜಸ್ಟಿಫೈಡ್, ಏನು ಮಾಡೋದಕ್ಕಾಗಲ್ಲ, ಅವ್ರವ್ರ ಆ ಕುಲದಲ್ಲಿ ಹುಟ್ಟವ್ರೆ, ಅವ್ರು ಇದ್ ಮಾಡ್ಬೇಕಾಗತ್ತೆ. ರೀಸನ್ ಏನು ಅಂತ ಅಂದ್ರೆ, ಇವರನ್ನ ಸ್ಲೇವ್ಸ್ ನ ನೋಡ್ಕೊಳ್ತಾ ಇರೋರು, ಬೆಳೆಸ್ತಾ ಇರೋರು, ಯೂಸ್ ಮಾಡ್ಕೊಳ್ತಾ ಇರೋರು ಯಾರು? ಮಾಸ್ಟರ್ಸ್ ಅಂತ ಹೇಳ್ತಾರೆ, ಮಾಸ್ಟರ್ಲಿ ಕ್ಲಾಸಸ್. ಇವ್ರೇನ್ ಮಾಡ್ಬೋದು? ಆರಾಮಾಗೆ ಕಾಲ ಕಳಿಬೋದು. ಆರ್ಟ್ಸ್ ಬಗ್ಗೆ, ಇವಾಗ ಕಲೆ, ಜ್ಞಾನ, ಇದ್ರ ಬಗ್ಗೆ ಇವರು ಗಮನ ಕೊಡ್ಬೋದು. ಆದ್ರೆ ಇವ್ರು ಹೇಳೋಂತ ಕೆಲ್ಸಗಳನ್ನ ಮಾಡೋಂಥದ್ದು ಯಾರು? ಸ್ಲೇವ್ಸ್ ಆಗಿರ್ತಾರೆ. ಓಕೆ, ಇವ್ರು ಏನ್ ಅಭಿಪ್ರಾಯ ಪಟ್ಟಿದ್ರು, ಏನಕ್ಕೆ ಹಿಂಗ್ ಮಾಡ್ತಿದ್ರು ಅಂತಂದ್ರೆ, ಅವ್ರಿಗೊಂದ್ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿತ್ತು ಏನಂತ, ಮಾಸ್ಟರ್ಸ್ ಬಂದು ಇವರು ರ್ಯಾಷನಲ್ ಥಿಂಕಿಂಗ್, ಮೆಂಟಲಿ ಇವ್ರು ತುಂಬಾ ಸ್ಟ್ರಾಂಗು. ಓಕೆ, ಇವರು ಮೆಂಟಲಿ ಫುಲ್ ಸ್ಟ್ರಾಂಗ್ ಇದ್ದಾರೆ, ಮತ್ತೆ ಇವರು ರ್ಯಾಷನಲ್ ಆಗಿ ಥಿಂಕ್ ಮಾಡ್ತಾರೆ. ಅಂದ್ರೆ ಇವಾಗ ಯೋಚನೆ ಮಾಡೋ ಶಕ್ತಿ, ಯೋಚನಾ ಲಹರಿ ಏನಂತಾರೆ, ಅದು ಇವ್ರಿಗೆ ಮಾತ್ರ ಇತ್ತು, ಸ್ಲೇವ್ಸ್ ಗಳಿಗೆ ಇರ್ಲಿಲ್ಲ. ಅದಕ್ಕೆ ಇವ್ರು ಏನಂತ ಹೇಳ್ತಾರೆ, ಇವರು ಫಿಸಿಕಲಿ ಸ್ಟ್ರಾಂಗ್ ಇದ್ದಾರೆ, ಇವ್ರಿಗೆ ಯೋಚನಾ ಶಕ್ತಿ ಏನಿದೆ ಅದು ಇಲ್ಲ, ಅದಕ್ಕೆ ನಾವು ಇವ್ರ ಹತ್ರ ಕೆಲಸ ಮಾಡಿಸ್ಕೊಳ್ತಾ ಇದೀವಿ ಅಂತ ಜಸ್ಟಿಫೈ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ನಾವು ಮಾಡ್ತಾ ಇರೋ ತಪ್ಪೇ ಅಲ್ಲ ಸ್ವಾಮಿ ಅಂತ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಈ ತರ ಇದ್ದಂತ ಕಾಲ. ಸೊ ಇದನ್ನ ಇಂಡಿಯಾದಲ್ಲಿ ಹೇಳೋದಾದ್ರೆ, ಆಗಿನ ಸಮಯದಲ್ಲಿ ಮತ್ಸ್ಯ ನ್ಯಾಯ ಅಂತ ಹೇಳ್ತಾರೆ. ಮತ್ಸ್ಯ ನ್ಯಾಯ. ಮತ್ಸ್ಯ ನ್ಯಾಯ ಏನೀಗಂದ್ರೆ, ಮತ್ಸ್ಯ ನ್ಯಾಯ ಅಂತಂದ್ರೆ, ಸಮುದ್ರಕ್ಕೆ ಹೋಗ್ತೀರಾ, ಸಮುದ್ರದಲ್ಲಿ ಏನಾಗುತ್ತೆ, ದೊಡ್ಡ ಮೀನು ಚಿಕ್ಕ ಮೀನ್ನ ತಿನ್ನುತ್ತೆ ಅಂತ ಹೇಳ್ತಾರೆ. ಇವಾಗ ನೀವ್ ಎಷ್ಟೊಂದ್ ಕಡೆ ನೋಡಿರ್ತೀರಾ, ಎಲ್ಲ ಏನಂತ ಮಾತಾಡ್ಕೊಳ್ತೀರಾ ಸೊಸೈಟಿ ಬಗ್ಗೆ, ಅಯ್ಯೋ ಇವ್ರು ಪೊಲೀಸ್ ಅವರು ಅಥವಾ ಬೇರೆಯವರು, ಇವರು ಏನ್ ಇಷ್ಟೇನೇನೇನೆ ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ಯಾರನ್ನೂ ಏನು ಮುಟ್ಟೋದಕ್ಕೆ ಹೋಗಲ್ಲ, ಸಣ್ಣ ಸಣ್ಣವ್ರ ಹತ್ರ ಬಂದು ಇದ್ ಮಾಡ್ಕೊಳ್ತಾರೆ, ಹಾಗೆ ಹೀಗೆ ಅಂತ ಮಾತಾಡ್ಕೊಳ್ತಾರೆ. ಸೊ ಅರ್ಥ ಏನು, ರಿಚ್ ಅಥವಾ ಅಪ್ಪರ್ ಪವರ್ಫುಲ್ ಕ್ಲಾಸಸ್ ಏನಿರುತ್ತೆ, ಇವ್ರು ಯಾವಾಗ್ಲೂನು ಲೋವರ್ ಕ್ಲಾಸ್ ನ ತುಳಿತಾರೆ ಅಂತ. ಸೊ ಇದನ್ನ ಮತ್ಸ್ಯ ನ್ಯಾಯ ಅಂತ ಹೇಳುತ್ತೆ. ಆಯ್ತಾ? ಸೊ ಹೀಗಿದ್ದಾಗ ಏನಾಗುತ್ತೆ, ಇದರಿಂದ ನಾವು ಏನಾದ್ರೂ ಮಾಡ್ಬೇಕು. ಸೊ ಈ ಮತ್ಸ್ಯ ನ್ಯಾಯದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಕೆಲವಷ್ಟು ಜನ ಏನ್ ಮಾಡ್ತಾರೆ, ಕುತ್ಕೊಂಡು ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್, ಈ ಮತ್ಸ್ಯ ನ್ಯಾಯದ ಟೈಮಲ್ಲಿ ಏನಾಗುತ್ತೆ, ನೋಡಪ್ಪ ಇಲ್ಲಿ ಕ್ಷತ್ರಿಯರು, ಬ್ರಾಹ್ಮಣರು ಇವೆಲ್ಲ ಇಲ್ಲಿ ಮತ್ಸ್ಯ ನ್ಯಾಯ ಟೈಮಲ್ಲಿ ಇವರೆಲ್ಲ ಬಂದಿಲ್ಲ. ಬಟ್ ಇವಾಗ ಕ್ಷತ್ರಿಯರು ಸ್ಟ್ರಾಂಗ್ ಇದ್ದಾರೆ, ಇವರು ಕತ್ತಿ ಹಿಡ್ಕೊಂಡು ಓಡಾಡೋದಕ್ಕೆ ಅಂತ ಶುರು ಮಾಡಿದ್ರೆ, ಬ್ರಾಹ್ಮಣರು, ವೈಶ್ಯರು, ಶೂದ್ರರು ಎಲ್ಲಾರನ್ನೂ ಮುಗಿಸ್ಬಿಡ್ಬೋದು. ಸೊ ಕೆಲವಷ್ಟು ಜನ ಬುದ್ಧಿವಂತರು ಏನ್ ಮಾಡ್ತಾರೆ, ಕುತ್ಕೊಳ್ತಾರೆ, ಬರಿತಾ ಹೋಗ್ತಾರೆ. ಏನ್ ಬರೀತಾರೆ? ಪುರಾಣಗಳು. ಪುರಾಣ, ಮನುಸ್ಮೃತಿ ಅಂತ ಹೇಳ್ತಾರೆ. ಒಂದ್ ಸೆಕೆಂಡ್.
ಮನುಸ್ಮೃತಿ ಅಂತ ಹೇಳ್ತಾರೆ. ಇದು ಪೆನ್ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, 1 ಸೆಕೆಂಡ್ ಇರಿ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಫೈನ್. ಮನುಸ್ಮೃತಿ ಅಂತ ಹೇಳ್ತಾರೆ. ಏನಿದು ಮನುಸ್ಮೃತಿ ಅಂತ ಅಂದ್ರೆ, ಈಗ ನಾರ್ಮಲ್ ಆಗಿ ಜನರಿದ್ದಾರೆ ಅಂತಂದ್ರೆ, ಯಾರೋ ಒಬ್ಬ ಬಂದ್ ಏನೋ ಹೇಳ್ದ ಅಂತಂದ್ರೆ ಅವನ್ ಮಾತನ್ನ ಸುಲಭವಾಗಿ ಕೇಳ್ತಾರ? ಇಲ್ಲ. ಏನಂತ ಹೇಳ್ತಾರೆ? ಹೋಗ ನೀನ್ ಯಾರ ಕೇಳೋದಕ್ಕೆ, ಹಾಗೆ ಹೀಗೆ ಅಂತ ಅಂತಾರೆ. ಈಗ ಮಾಡ್ಬೇಡ ಕಣಪ್ಪ ಅಂತ ಅಂದ್ರು ಅವರು ಅದ್ ತರ ಏನಕ್ಕೋ ಮಾಡಬಾರ್ದು, ನಾನು ಹಿಂಗೆ ಮಾಡೋದು ಅಂತ ಅಂತಾರೆ. ಅದೇ ಯಾವಾಗ ನಾವು ದೇವರ ಹೆಸರು ತರ್ತೀವಿ, ಓಕೆ, ಗಾಡ್ ಅಂತ ಅಂದ್ರೆ, ನೋಡಪ್ಪ ದೇವರು ಕ್ಷಮಿಸಲ್ಲ ನೀನ್ ಹಿಂಗ್ ಮಾಡಿದ್ರೆ. ಯಾವಾಗ ನಾವು ದೇವರು ಪದ ಯೂಸ್ ಮಾಡ್ತೀವಿ ಅವಾಗ ಇವನೊಬ್ಬ ಗಾಬರಿ ಬೀಳ್ತಾನೆ. ಸೊ ಈ ಮನುಸ್ಮೃತಿಗಳಲ್ಲಿ ಏನಂತ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಈ ತರ ಮಾಡ್ಬೇಕು, ಈ ತರ ಮಾಡಬಾರ್ದು, ಇದು ದೇವರಿಗೆ ಒಪ್ಪಿಗೆ ಇದೆ, ಇದು ದೇವರಿಗೆ ಒಪ್ಪಿಗೆ ಇಲ್ಲ ಅಂತ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಮನುಸ್ಮೃತಿಯಲ್ಲೇನೇನೆ ವರ್ಣ ಸಿಸ್ಟಮ್ನ ತಂದ್ಬಿಡ್ತಾರೆ. ಬ್ರಾಹ್ಮಣರು ಬರಿತಾ ಕುತ್ಕೋಬೇಕು, ಓದ್ಬೇಕು, ಕ್ಷತ್ರಿಯರು ಬ್ರಾಹ್ಮಣರನ್ನ ಕಾಪಾಡಬೇಕು, ವೈಶ್ಯರು ಟ್ರೇಡ್ ಮಾಡಬೇಕು ಅಂದ್ರೆ ವ್ಯಾಪಾರಸ್ಥರಾಗಬೇಕು, ಶೂದ್ರರು ಮೇಲ್ಗಡೆ ಇರುವಂತ ಈ 3 ಜನ ಏನಿದ್ದಾರೆ, ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಇವರ ಸೇವೆ ಮಾಡಬೇಕು ಅಂತ ಬರೀತಾರೆ. ಎಲ್ಲಿ? ಮನುಸ್ಮೃತಿಯಲ್ಲಿ. ಸೊ ಇದನ್ನ ಬರ್ದಂತ ಜನ ಏನಂತ ಹೇಳ್ತಾರೆ, ಇದು ದೇವರ ಮತ್ತೆ ಮನುಷ್ಯನ ಮಧ್ಯೆ ನಡೆದಂತ ಒಂದು ಕಾಂಟ್ರಾಕ್ಟ್ ಅಂತ ಹೇಳ್ತಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಇದೇ ಆಧಾರದಲ್ಲಿ ಒಂದು ಏನ್ಷಿಯಂಟ್ ಇಂಡಿಯಾ ನಡೀತಾ ಹೋಗುತ್ತೆ. ಬ್ರಾಹ್ಮಣರು ವಿದ್ಯೆ ಕಲಿಬೇಕು, ಅವ್ರಿಗೆ ಏನೂ ಆಗ್ದಲೇ ಇರೋ ತರ ಕಾಪಾಡೋದು, ಜನರನ್ನ ಕಾಪಾಡೋದು ಕ್ಷತ್ರಿಯರು. ಕ್ಷತ್ರಿಯರು ಬ್ರಾಹ್ಮಣರು ಮೇಲ್ಗಡೆ ಇದ್ರು ಅಂದ್ರೆ ವೈಶ್ಯರು ಟ್ರೇಡ್ ಅಂದ್ರೆ ವ್ಯಾಪಾರ ನಡೆಸುವಂಥದ್ದು ವೈಶ್ಯರು. ಈ 3 ಜನರನ್ನು ಕಾಪಾಡುವಂಥದ್ದು ಅಲ್ಲ, ಸೇವೆ ಮಾಡುವಂಥದ್ದು ಶೂದ್ರರಾಗಿರ್ತಾರೆ. ಆಯ್ತಾ? ಸೊ ಹೀಗೆ ನಡೀತಾ ಇರುತ್ತೆ ಮಿಡಿವಲ್ ಇಂಡಿಯಾ, ಮಧ್ಯಕಾಲೀನ ಯುಗ ಅಂತ ಹೇಳ್ತಾರೆ. ಈ ಮಧ್ಯಕಾಲೀನ ಯುಗ ಹತ್ರ ಬರ್ತಿದ್ದಾಗ ಏನಾಗುತ್ತೆ, ಕ್ಷತ್ರಿಯರು ಒಂದ್ ಸ್ವಲ್ಪ ಬ್ರಾಹ್ಮಣರ ಮೇಲೆ ಮುನ್ಸ್ಕೊಳ್ತಾರೆ. ಇದ್ಯಾಕೆ ಹೀಗಾಗಬೇಕು, ಅದ್ಯಾಕೆ ಹಾಗಾಗ್ಬೇಕು, ಕ್ವಶನ್ ಮಾಡೋದಕ್ ಮುಂದಾಗ್ತಾರೆ. ಅದು ಜಗತ್ತಿನಾದ್ಯಂತ ಎಲ್ಲಾ ಕಡೆನೂ ಪಸರಿಸುತ್ತೆ. ಸೊ ಏನಾಗುತ್ತೆ, ಇವಾಗ ಅರಬ್ಸ್ ಇರ್ಬೋದು, ಆಯ್ತಾ? ಅರಬ್ಸ್ ಅಲ್ಲಿ ಇವಾಗ ಏನಾಗುತ್ತೆ, ಮುಸ್ಲಿಮ್ಸು ಅಲ್ಲ ಅಂತ ಹೇಳ್ತಾರೆ ದೇವ್ರು. ಅವ್ರೇನ್ ಮಾಡ್ತಾರೆ, ನೋಡಪ್ಪ ನಾನು ಅಲ್ಲ ದೇವರಿಂದನೇನೆ ಧರೆಗಿಳ್ದು ಬಂದಂತವನು. ಈಗ ಡೆಲ್ಲಿ ಸುಲ್ತಾನ್ಸ್ ಅಲ್ಲಿ ಬಲ್ಬನ್ ಅಂತ ಹೆಸರು ಕೇಳಿರ್ತೀರ. ನಾನು ದೇವರಿಂದನೇನೆ ಇದ್ ಮಾಡ್ಕೊಂಡ್ ಬಂದಿರೋದು, ದೇವರ ನೆರಳಿದ್ದಂಗೆ ನಾನು ಅಂತ ಎಲ್ಲ ಹೇಳ್ಕೊಂಡ್. ಆಯ್ತಾ? ಅದೇ ರೀತಿ ರೋಮನ್ಸ್ ಇರ್ಬೋದು, ಇಟಲಿ, ರೋಮನ್. ಸೊ ಇಲ್ಲೆಲ್ಲ ಏನಾಗುತ್ತೆ, ಚರ್ಚ್ಗಳು, ಪ್ರೀಸ್ಟ್, ಪೋಪ್ ಅಂತ ಏನಂತ ಹೇಳ್ತಾರೆ, ಇವರು ತುಂಬಾ ಸ್ಟ್ರಾಂಗ್ ಆದ್ರು, ಏನು ಕ್ವಶನ್ ಮಾಡೋ ಆಗಿಲ್ಲ. ಆಗಿನ ಟೈಮಲ್ಲೇನೆ ಎಷ್ಟೊಂದ್ ಜನ, ಈಗ ಏನು ಕಾಪರ್ನಿಕಸ್ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ. ಆ ಕಾಪರ್ನಿಕಸ್ ಅಂತ ಬರೋ ವ್ಯಕ್ತಿ ಮುಂಚೆ ಏನಾಗಿತ್ತು, ಎಲ್ಲ ಏನ್ ಅನ್ಕೊಂಡಿದ್ರು, ಭೂಮಿಯ ಸುತ್ತ ಸೂರ್ಯ ಮತ್ತೆ ಬೇರೆ ಗ್ರಹಗಳು ಸುತ್ತುತ್ತಾ ಇದಾವೆ ಅಂತ ಅನ್ಕೊಂಡಿದ್ರು. ಬಟ್ ಕಾಪರ್ನಿಕಸ್, ಕೆಪ್ಲರ್ ಇವೆಲ್ಲ ನೆನ್ಪಿಡ್ಬೇಕು ಅಂತಲ್ಲ, ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇವನೇನಂತ ಹೇಳ್ತಾನೆ, ಅರ್ತ್ ಇಲ್ಲಿ ನೋಡಿ, ಅರ್ತ್ ಸೆಂಟ್ರಲ್ ಇದೆ, ಅರ್ತಿನ ಸುತ್ತ ಬೇರೆ ಎಲ್ಲ ಸುತ್ತುತ್ತಾ ಇರೋದು ಅಂತ ಹೇಳ್ತಾರೆ. ಬಟ್ ಕಾಪರ್ನಿಕಸ್ ಏನಂತ ಹೇಳ್ತಾನೆ, ಸನ್ ಸುತ್ತ ಅರ್ತ್ ಸುತ್ತುತ್ತಾ ಇದೆ ಅಂತ ಹೇಳ್ತಾರೆ.
ಆದ್ರೆ ಇದನ್ನ ಪ್ರಶ್ನೆ ಮಾಡಕ್ ಹೋದಂತ ಎಷ್ಟೋ ಜನ ಈ ತರ ತುಂಬಾ ಜನನ್ನ ಚರ್ಚೆ ಏನ್ ಮಾಡ್ತಾ ಇದ್ರು, ಮುಗಿಸ್ತಾ ಇದ್ರು. ಬಿಕಾಸ್ ದೇವರು ಅಥವಾ ಇಲ್ಲಿವರೆಗೂ ನಡ್ಕೊಂಡ್ ಬಂದಿರೋ ಅಂತ ಒಂದು ಸಂಸ್ಕೃತಿನ ನೀನ್ ಇದ್ ಮಾಡ್ತಾ ಇದ್ದೀರಾ ಅಂತ. ಅದೇ ರೀತಿ ಮುಗಲ್ಸ್ ಅಲ್ಲೂ ನೋಡಿದ್ವಿ, ಡೆಲ್ಲಿ ಸುಲ್ತಾನ್ಸ್ ಮುಗಲ್ಸ್ ಅಲ್ಲೆಲ್ಲ. ಆಯ್ತಾ? ಸೊ ಇವ್ರು ಏನ್ ಮಾಡ್ತಾ ಇದ್ರು, ಡಿವೈನ್ ರೈಟ್ಸ್ ಅಂತ ಹೇಳ್ತಾರೆ. ಇದು ಅಂದ್ರೆ ದೇವ್ರಿಂದನೇ ನಾವು, ಈಗ ಸುಮ್ನೆ ರಾಜ ಹೇಳ್ತಾ ಇದೀನಿ ಕಣಪ್ಪ ಅಂತ ಅಂದ್ರೆ ಅವ್ರು ಕೇಳ್ತಾರ? ಇಲ್ಲ, ಕೇಳಲ್ಲ. ಅದೇ ನಾನ್ ರಾಜ ಅನ್ನೋದಕ್ಕಿಂತ ನಾನು ದೇವರಿಂದ ಕಳಿಸಲ್ಪಟ್ಟಂತ ವ್ಯಕ್ತಿ, ನಾನು ರಾಜ. ಸೊ ಡಿವೈನ್ ರೈಟ್ ಅಂತ ಹೇಳ್ತಾರೆ, ದೇವರಿಂದನೇ ನಾನು ಇಲ್ಲಿಗೆ ಧರೆಗೆ ಬಂದಿದ್ದೀನಿ ಅಂತ. ಅವಾಗ ಏನು, ಯಾರಾದ್ರೂ ಒಬ್ಬ ವ್ಯಕ್ತಿ ಬಂದು ಪ್ರಶ್ನೆ ಮಾಡೋದಕ್ಕಾಗಲ್ಲ, ಆಗಲ್ಲ. ಸೊ ಈ ಡಿವೈನ್ ರೈಟ್ ಯೂಸ್ ಮಾಡ್ಕೊಂಡು ಜನನ್ನ ಎಕ್ಸ್ಪ್ಲಾಯ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು. ಹೀಗೆ ಎಕ್ಸ್ಪ್ಲಾಯ್ಟ್ ಆಗ್ತಾ ಬಂದಂತ ವ್ಯಕ್ತಿಗಳು, ಮಧ್ಯಕಾಲೀನ ಯುಗ ಆಯ್ತು, ಮಾಡರ್ನ್ ಡೇ ಬರುತ್ತೆ, ರೆನೇಸಾನ್ಸ್ ಅಂತ ಕೇಳಿರ್ತೀರ, ಥಿಂಕಿಂಗ್ ಸ್ಟಾರ್ಟ್ ಆಗೋದಿರ್ಬೋದು. ಅವಾಗ ಜನ ಕ್ವಶನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಪ್ಪ, ಎಲ್ರು ನಾರ್ಮಲ್ ಆಗಿ ಹಿಂಗೆ ಹುಟ್ಟಿರೋ ಅಂತದ್ದು ಅಲ್ವಾ? ಇವಾಗ ಯಾವ್ದೋ KGF ಮೂವಿಯಲ್ಲಿ ಕುಯ್ದ್ರೆ ಎಲ್ರಿಗೂ ರಕ್ತ ಬರುತ್ತಲ್ವಾ ಅಂತ ಏನೋ ಹೇಳ್ತಾರೆ. ಎಲ್ರು ನಾರ್ಮಲ್ ಆಗಿ ಹುಟ್ಟಿದ್ರೆ, ಎಲ್ರು ಆರಾಮಾಗಿದ್ರೆ, ಇದರಲ್ಲಿ ಅವ್ರ ಅಪ್ಪರ್ ಕ್ಲಾಸು, ಲೋವರ್ ಕ್ಲಾಸು, ಇವನ್ ಮೇಲ್ಗಡೆ ಇರ್ಬೇಕು, ನಾವು ಕೆಳಗಡೆ ಇರ್ಬೇಕು, ನಾವ್ ಯೂನಿಕ್ ಸ್ಲೇವ್ ಅಂತೆ, ಇದ್ ಯಾವ ರೀತಿ ನ್ಯಾಯ ಅಂತ ನಮಗೆ ಗೊತ್ತಾಗ್ಲಿಲ್ಲ ಅಂತ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಎಷ್ಟೊಂದು ಕ್ರಾಂತಿ ನಡೆಯುತ್ತೆ. ಅಮೇರಿಕನ್ ರೆವಲ್ಯೂಷನ್, ಫ್ರೆಂಚ್ ರೆವಲ್ಯೂಷನ್, ರಷ್ಯನ್ ರೆವಲ್ಯೂಷನ್, ಈ ಕ್ರಾಂತಿಗಳೆಲ್ಲ ನಡೆದಿದ್ದೇನಕ್ಕೆ? ನೀವ್ ಯಾಕಪ್ಪ, ನೀನ್ ಏನಪ್ಪ ಅಂತದ್ ಏನ್ ಮಾಡಿದ್ಯಾ? ಜಸ್ಟ್ ಬಿಕಾಸ್ ನೀನ್ ಇಂಥ ಒಂದು ಧರ್ಮದಲ್ಲಿ ಅಥವಾ ಇಂಥ ಒಂದು ಆ ಕುಲದಲ್ಲಿ ಹುಟ್ಟಿದ್ಯಾ ಅಂದ ಮಾತ್ರಕ್ಕೆ ನಿನ್ನನ್ನ ಅಪ್ಪರ್ ಕಾಸ್ಟ್ ಅಂತ ಇದ್ ಮಾಡಿ, ನಾನ್ ಏನ್ ತಪ್ಪು ಮಾಡಿದೆ ಈ ಒಂದು ಕುಲದಲ್ಲಿ ಹುಟ್ಟಿದ ಮಾತ್ರಕ್ಕೆ ನನ್ನ ಸ್ಲೇವ್ ಅಂತ ಅನ್ನೋದಕ್ಕೆ ಎಷ್ಟು ಸರಿ ಅಂತ ದನಿ ಎತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ದನಿ ಎತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ದವ್ರು ಏನಕ್ಕೆ? ಈಕ್ವಾಲಿಟಿ, ಎಲ್ರಿಗೂನು ಸಮಾನತೆ ಬೇಕು. ಓಕೆ, ಈ ಸಮಾನತೆ ಹೇಗ್ ಕೊಡ್ಬೇಕು? ಇಲ್ಲಿವರೆಗೂ ನೀವು ನಮ್ನ ಏನೋ ಕೀಳಾಗಿ ನೋಡಿದೀರ, ಆಯ್ತಾ? ನಮ್ಮ ಹತ್ರ ತುಂಬಾ ಕೆಟ್ಟದಾಗಿ ನಡ್ಸ್ಕೊಂಡಿದೀರ. ನಾವು ನಿಮ್ಮ ಹಂತದಕ್ಕೆ ತಲುಪಬೇಕು ಅಂತಂದ್ರೆ ನಮ್ಗೆ ಒಂದಷ್ಟು ನೀವು ಪ್ರಾಮುಖ್ಯತೆ ಕೊಡಬೇಕು, ಒಂದಷ್ಟು ಸೀಟ್ಸ್ ನ ರಿಸರ್ವ್ ಮಾಡಬೇಕು, ಆಯ್ತಾ? ಸೊ ಇಂಥ ಒಂದು ಕ್ರಿಯೆನ ಏನಂತ ಹೇಳ್ತಾರೆ? ಅಫರ್ಮೇಟಿವ್ ಆಕ್ಷನ್ ಅಂತ ಹೇಳ್ತಾರೆ. ಓಕೆ, ಒಂದ್ ಸೆಕೆಂಡ್. ಸರಿ, ಓಕೆ. ಒಂದ್ ಸ್ವಲ್ಪ ಎರರ್ ಇದೆ, ನಾನು ರೆಕ್ಟಿಫೈ ಮಾಡ್ತೀನಿ. ಒಂದ್ ಸೆಕೆಂಡ್. ಓಕೆ, ನಾನು ಆದಷ್ಟು ನೆಕ್ಸ್ಟ್ ಕ್ಲಾಸಲ್ಲಿ ಒಂದ್ ಸ್ವಲ್ಪ ಇದ್ ಮಾಡ್ತೀನಿ, ಬಿಕಾಸ್ ಎರರ್ ಆಗ್ತಾ ಇದೆ. ಸೊ ಇಲ್ಲಿಗೆ ನಿಮ್ಗೊಂದು ಐಡಿಯಾ ಬರುತ್ತೆ ಅಂತ ಅನ್ಕೊಳ್ತೀನಿ. ಲೈಕ್ ರಿಸರ್ವೇಶನ್ ಅಂತಂದ್ರೆ ಈಕ್ವಾಲಿಟಿ ಏನಕ್ಕೆ? ಇಲ್ಲೆಲ್ಲ ನಡೆದಂತ ಈ ಒಂದು ಘಟನೆಗಳ ಸುತ್ತ ಆವರಿಸಿರುವಂತದ್ದು ಈಕ್ವಾಲಿಟಿ. ಅಂದ್ರೆ ಈಗ ಏನು ಅಫರ್ಮೇಟಿವ್ ಆಕ್ಷನ್, ಇಲ್ಲಿವರೆಗೂ ಏನೋ ಒಂದು ತಪ್ಪು ನಡೆದೋಗಿದೆ, ಮುಂದೆ ಅವ್ರಿಗೆ ನಾವು ಅನುಕೂಲ ಮಾಡ್ಕೊಡ್ಬೇಕು, ಆಯ್ತಾ? ಸೊ ಅದು ಅಫರ್ಮೇಟಿವ್ ಆಕ್ಷನ್. ಈ ಅಫರ್ಮೇಟಿವ್ ಆಕ್ಷನ್ ಅಂತಂದ್ರೆ ಗೌರ್ಮೆಂಟ್ ಕಡೆಯಿಂದ ರಿಸರ್ವೇಶನ್ ಯಾರ್ಯಾರಿಗೆ ಸಿಗ್ತಾ ಇದೆ, ಹೇಗ್ ಸಿಗ್ತಾ ಇದೆ, ಅದನ್ನ ನಾವು ನೋಡ್ತಾ ಹೋಗ್ಬೇಕು. ಎಸ್ಪೆಷಲಿ ನಾವು ಇವಾಗ ಬ್ಯಾಕ್ವರ್ಡ್ ಕ್ಲಾಸ್ ಎಕ್ಸಾಮ್ ನಡೀತಾ ಇರೋದು. ಸೊ ಬ್ಯಾಕ್ವರ್ಡ್ ಕ್ಲಾಸಸ್ ರಿಲೇಟೆಡ್ ಟು ರಿಸರ್ವೇಶನ್ ಇರ್ಬೋದು, ಮತ್ತೊಂದು, ಅವೆಲ್ಲ ನೋಡ್ತಾ ಹೋಗ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಹೇಗೆ ರಿಸರ್ವೇಶನ್, ಲೈಕ್ ಫಸ್ಟ್ನೇ ಕೇಸೇನೆ ಒಂದು ಬರುತ್ತೆ, ಚಂಪಕಂ ದೊರೆರಾಜನ್ ಕೇಸ್ ಅಂತ ಬರುತ್ತೆ. ಅದಾದ ನಂತರ ಒಂದಷ್ಟು ಗೊಂದಲಗಳು ಸೃಷ್ಟಿಯಾಗುತ್ತೆ, ನೆಹರು ಮತ್ತೆ ಅಂಬೇಡ್ಕರ್